ಇವತ್ತಿನ ವಿಡಿಯೋದಲ್ಲಿ ಮಕ್ಕಳ ಫೇವ್ರೆಟ್ ಮ್ಯಾಂಗೋ ಪಾಪ್ಸಿಕಲ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಇದನ್ನ ಮ್ಯಾಂಗೋ ಕ್ಯಾಂಡಿ, ಮ್ಯಾಂಗೋ ಲಾಲಿ, ಮ್ಯಾಂಗೋ ಡಿಪ್ಸ್ ಇನ್ನೂ ತುಂಬ ಹೆಸರುಗಳಿಂದ ಕರೀತಾರೆ. ಪ್ರೊಫೆಷ್ನಲ್ ಆಗಿ ಮ್ಯಾಂಗೋ ಕ್ಯಾಂಡಿನ ಯಾವ ರೀತಿಯಾಗಿ ಮಾಡ್ತಾರೆ ಅದೇ ಮೆಜರ್ಮೆಂಟ್ನಲ್ಲಿ ಹೇಳ್ಕೊಟ್ಟಿದ್ದೀನಿ. ಬಟ್ ಅವರು ಗ್ವಾರ್ಗಮ್ ಮತ್ತು ಪೆಕ್ಟಿನ್ ಪೌಡರ್ ಅಂತ 2 ಪೌಡರ್ನ ಯೂಸ್ ಮಾಡ್ಕೊತಾರೆ. ಒಂದು ಕ್ಯಾಂಡಿ ಅಂಟಂಟ್ ಟೆಕ್ಸ್ಚರ್ ಬರುತ್ತಲ್ಲ ಅದಕ್ಕೋಸ್ಕರ, ಇನ್ನೊಂದು ಕ್ಯಾಂಡಿ ಬೇಗ ಕರಗಿ ನೀರಾಗಬಾರ್ದು, ಸ್ವಲ್ಪ ಅದು ಹೋಲ್ಡ್ ಆಗಬೇಕು ಅನ್ನೋದಕ್ಕೋಸ್ಕರ ಪೆಕ್ಟಿನ್ ಪೌಡರ್ನ ಹಾಕೊತಾರೆ. ಮನೆಯಲ್ಲೇ ಕ್ಯಾಂಡಿ ಮಾಡ್ಕೊಳ್ಳೋರಿಗೆ ಈ ಇಂಗ್ರೀಡಿಯೆಂಟ್ಸ್ಗಳೆಲ್ಲ ಈಸಿಯಾಗಿ ಸಿಗೋದಿಲ್ಲ. ಅದಕ್ಕಾಗಿ ಸಿಂಪಲ್ ಆಗಿ ಮನೆಯಲ್ಲೇ ಸಿಗುವಂತಹ 3 ಇಂಗ್ರೀಡಿಯೆಂಟ್ಸ್ನಲ್ಲಿ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದೇ ಪ್ರೊಸೀಜರ್ನಲ್ಲಿ ಇನ್ನೂ ಬೇರೆ ಬೇರೆ ಹಣ್ಣುಗಳಲ್ಲೂ ಸಹ ನಾವು ಪಾಪ್ಸಿಕಲ್ನ ಮಾಡ್ಕೋಬೋದು, ಬಟ್ ಮೆಜರ್ಮೆಂಟ್ಸ್ ಚೇಂಜ್ ಆಗುತ್ತೆ. ಮುಂದಿನ ವಿಡಿಯೋಗಳಲ್ಲಿ ಎಲ್ಲ ಹಣ್ಣುಗಳಿಂದ ಯಾವ ರೀತಿಯಾಗಿ ಪಾಪ್ಸಿಕಲ್ನ ಮಾಡೋದು ಅಂತ ಕರೆಕ್ಟ್ ಮೆಜರ್ಮೆಂಟ್ನಲ್ಲಿ ಹೇಳ್ಕೊಡ್ತೀನಿ. ಸೊ ಯಾವ ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫಟಾಫಟ್ ಅಂತ ಟೇಸ್ಟಿಯಾಗಿರುವಂಥ ತುಂಬಾ ಸಿಂಪಲ್ ಮ್ಯಾಂಗೋ ಕ್ಯಾಂಡಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಸಕ್ಕರೆ ನೀರು ಮಾಡ್ಕೋತಾ ಇದ್ದೀನಿ. ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ 200 ml ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಮತ್ತು 100 ಗ್ರಾಮ್ ಸಕ್ಕರೆ ಹಾಕ್ಕೋತಾ ಇದ್ದೀನಿ. 100 ಗ್ರಾಮ್ ಅಂದರೆ ಈ ಸಣ್ಣ ಚಮಚದಲ್ಲಿ 11 ಚಮಚದಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸ್ಟವ್ನ ಹೈ ಫ್ಲೇಮ್ನಲ್ಲೇ ಇಟ್ಟಿರಬೇಕು. ಇದನ್ನು ಪಾಕ ಮಾಡ್ಕೋಬೇಕು ಆ ಥರ ಎಲ್ಲ ಏನೂ ಇಲ್ಲ, ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕು. ಸಕ್ಕರೆ ಕರಗಿದ ತಕ್ಷಣ ಸ್ಟವ್ ಆಫ್ ಮಾಡಿಕೊಂಡು ಇದು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಟ್ಬಿಡಬೇಕು. ಅಷ್ಟರಲ್ಲಿ ನಾವು ಮಾವಿನ ಹಣ್ಣು ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ರಸಪುರಿ ಮಾವಿನ ಹಣ್ಣು ತಗೊಂಡಿದ್ದೀನಿ. ನಿಮಗೆ ಯಾವ್ದು ಈಸಿಯಾಗಿ ಸಿಗುತ್ತೋ ಆ ಮಾವಿನ ಹಣ್ಣಲ್ಲಿ ನೀವು ಈ ರೆಸಿಪಿನ ಮಾಡ್ಕೋಬಹುದು. ಆದರೆ ತುಂಬ ಚೆನ್ನಾಗಿ ಹಣ್ಣಾಗಿರಬೇಕು, ಆ ಥರ ಮಾವಿನ ಹಣ್ಣನ್ನೇ ನೀವು ತಗೋಬೇಕು. ಇಲ್ಲಿ ನಾನು ಮಾವಿನ ಹಣ್ಣಿಂದು ಸೈಡ್ ಪಾರ್ಟ್ ಏನು ಬರುತ್ತೆ ಅಷ್ಟು ಮಾತ್ರ ತಗೊಂಡಿದ್ದೀನಿ, ಈ ವಾಟೆದು ತಗೊಂಡಿಲ್ಲ. 85 ಗ್ರಾಮ್ನಷ್ಟು ಮಾವಿನ ಹಣ್ಣಿನ ತಿರುಳಿದೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹಾಗೆ ಒಂದು ಸರಿ ಮಿಕ್ಸಿನಲ್ಲಿ ರುಬ್ಕೊಳ್ತೀನಿ. ಇದಕ್ಕೇನೆ ನಾವು ಆವಾಗಲೇ ರೆಡಿ ಮಾಡ್ಕೊಂಡಂತಹ ಸಕ್ಕರೆ ನೀರನ್ನ ಹಾಕ್ಕೊಂಡಿದ್ದೀನಿ, ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ಬೇಗ ತಣ್ಣಗಾಗಲಿ ಅಂತ ಫ್ಯಾನ್ ಕೆಳಗಡೆ ಇಟ್ಟಿದ್ದೆ. ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾವು ಇದನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ 1 ಸ್ಪೂನಷ್ಟು ನಿಂಬೆ ರಸ ಸೇರಿಸ್ಕೊಂಡಿದ್ದೀನಿ. ಒಂದು ವೇಳೆ ನೀವು ತಗೊಂಡಿರುವಂತಹ ನಿಂಬೆ ರಸ ಜಾಸ್ತಿ ಹುಳಿ ಇಲ್ಲ ಅನ್ನೋದಾದರೆ ಅರ್ಧ ಹೋಳು ಪೂರ ನಿಂಬೆ ರಸ ತಗೊಳ್ಳಿ. ನಿಂಬೆ ರಸದ ಬದಲಿಗೆ ಒಂದು ವೇಳೆ ನಿಮಗೆ ಸಿಟ್ರಿಕ್ ಆ್ಯಸಿಡ್ ಸಿಕ್ಕಿದರೆ ಸಿಟ್ರಿಕ್ ಆ್ಯಸಿಡ್ ಹಾಕ್ಕೊಳ್ಳಿ. ಕ್ಯಾಂಡಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದು ನೋಡಲಿಕ್ಕೆ ಸಕ್ಕರೆ ಥರ ಇರುತ್ತೆ, ಬಟ್ ಸ್ವಲ್ಪ ಕಾಳು ದಪ್ಪ ದಪ್ಪ ಇರುತ್ತೆ. ನಾವಿದನ್ನು ನಿಂಬುಪ್ಪು ಅಂತ ಹೇಳ್ತೀವಿ. ಎಲ್ಲ ದಿನಸಿ ಅಂಗಡಿಗಳಲ್ಲಿ, ಸೂಪರ್ ಮಾರ್ಕೆಟ್ಸಲ್ಲಿ ತುಂಬ ಈಸಿಯಾಗಿ ಸಿಕ್ಬಿಡುತ್ತೆ. ಜಸ್ಟ್ 10 ರೂಪೀಸ್ 15 ರೂಪೀಸ್ ಪ್ಯಾಕೆಟ್ ಅಷ್ಟೇ. ನಾವು ಯಾವಾಗಲೂ ಕ್ಯಾಂಡಿನ ಮನೆಯಲ್ಲೇ ಮಾಡ್ಕೊತೀವಿ ಅನ್ನೋರು ಈ ಸಿಟ್ರಿಕ್ ಆ್ಯಸಿಡ್ನ ತಗೊಳ್ಳಿ, ತುಂಬ ಯೂಸ್ ಆಗುತ್ತೆ. ಜಸ್ಟ್ 1/4 ಟೀ ಸ್ಪೂನ್ ಹಾಕ್ಕೋಬೇಕಷ್ಟೇ. ಸಿಟ್ರಿಕ್ ಆ್ಯಸಿಡ್ ಬೇಡ ಅನ್ನೋರು ನಿಂಬೆ ರಸನ ಹಾಕ್ಕೋಬೋದು. ನೆಕ್ಸ್ಟ್ ಇದಕ್ಕೆ 150 ml ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಮಾವಿನ ಹಣ್ಣೆಲ್ಲ ಪೂರ್ತಿ ಸಣ್ಣಗಾಗಿ ಹೋಗಬೇಕು, ಆ ರೀತಿಯಾಗಿ ನೀಟಾಗಿ ರುಬ್ಕೋಬೇಕಾಗುತ್ತೆ. ನಾನು ಹೇಳಿರುವಂಥ ಮೆಜರ್ಮೆಂಟ್ನ ಕರೆಕ್ಟಾಗಿ ಹಾಕ್ಕೊಳ್ಳಿ. ಎಲ್ಲೂ ನೀರು ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಇಲ್ಲದೆ ಹೋದರೆ ಕ್ಯಾಂಡಿ ಕರೆಕ್ಟಾಗಿ ಸೆಟ್ ಆಗಲ್ಲ. ನಾನು ಏನು ಮೆಜರ್ಮೆಂಟ್ ಹೇಳಿದ್ದೀನಿ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಇದೇ ರೀತಿಯಾಗಿ ನೀವು ಮಾಡೋವಂಥ ಕ್ಯಾಂಡಿ ಕೂಡ ಬರುತ್ತೆ. ಈ ಮಿಕ್ಸ್ಚರ್ನ ಒಂದು ಲೋಟಕ್ಕೆ ಹಾಕ್ಕೊಂಡು ಕ್ಯಾಂಡಿ ಮೋಲ್ಡ್ಸ್ಗೆ ಹಾಕೋತಾ ಇದ್ದೀನಿ. ಮೌಲ್ಡ್ಸ್ಗೆ ಹಾಕ್ಕೊಳ್ಳೋಕ್ಕೂ ಮುಂಚೆ ಮಿಕ್ಸ್ಚರ್ನ ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಇಲ್ಲದಿದ್ದರೆ ಒಂದೊಂದು ಕ್ಯಾಂಡಿನಲ್ಲಿ ನೀರು ಜಾಸ್ತಿ ಆಗುತ್ತೆ, ಒಂದೊಂದು ಕ್ಯಾಂಡಿನಲ್ಲಿ ಹಣ್ಣು ಜಾಸ್ತಿ ಆಗುತ್ತೆ, ಆ ಥರ ಆಗುತ್ತೆ. ಸೊ ನೀಟಾಗಿ ಮಿಕ್ಸ್ ಮಾಡಿನೇ ನೀವೆಲ್ಲದಕ್ಕೂ ಹಾಕ್ಕೊಳ್ಳಿ. ಇದನ್ನ ಇವಾಗ ಮಿನಿಮಮ್ ಅಂದರೆ ಒಂದು 8 ಗಂಟೆಗಳ ಕಾಲ ಡೀಪ್ ಫ್ರೀಝರ್ನಲ್ಲಿ ಫ್ರೀಸ್ ಆಗಲಿಕ್ಕೆ ಇಡಬೇಕು. ನಾನಿಲ್ಲಿ ಒಂದು ರಾತ್ರಿ ಪೂರ್ತಿ ಇಟ್ಟಿದ್ದೆ. ಉಳಿದಿದ್ದ ಮಿಕ್ಸ್ಚರ್ನ 2 ಲೋಟಕ್ಕೆ ಹಾಕಿ ಇಡ್ತಾ ಇದ್ದೀನಿ. ಕ್ಯಾಂಡಿ ಮೋಲ್ಡ್ಸ್ ಇಲ್ಲ ಅನ್ನೋರು ಲೋಟದಲ್ಲಿ ಕೂಡ ಕ್ಯಾಂಡಿನ ಸೆಟ್ ಮಾಡ್ಕೋಬೋದು. ಒಂದು ನೈಟ್ ಫುಲ್ ಡೀಪ್ ಫ್ರೀಝರ್ನಲ್ಲಿ ಸೆಟ್ ಮಾಡ್ಕೊಂಡ ನಂತರ ಕ್ಯಾಂಡಿ ಇಷ್ಟು ಚೆನ್ನಾಗಿ ಸೆಟ್ ಆಗಿದೆ. ಇವಾಗ ಮ್ಯಾಂಗೋ ಕ್ಯಾಂಡಿ ಕೂಡ ರೆಡಿ ಇದೆ. ಕ್ಯಾಂಡಿ ಮೌಲ್ಡ್ಸ್ನ 1 ನಿಮಿಷದ ಕಾಲ ತಣ್ಣೀರಲ್ಲಿ ಡಿಪ್ ಮಾಡಿಕೊಂಡ್ರೆ ಈಸಿಯಾಗಿ ಕ್ಯಾಂಡಿ ಮೌಲ್ಡಿಂದ ಹೊರಗಡೆ ಬಂದುಬಿಡುತ್ತೆ. ಮಾವಿನ ಹಣ್ಣು ಎಲ್ಲ ಮನೆಯಲ್ಲಿ ಜಾಸ್ತಿ ಇದೆ ಅನ್ನುವಾಗ ನೀವು ಈ ರೀತಿಯಾಗಿ ಕ್ಯಾಂಡೀಸ್ನ ಮಾಡಿ ಇಟ್ಕೋಬೋದು. ಹೊರಗಡೆಯಿಂದ ತರುವಂಥ ಕ್ಯಾಂಡಿಗೆ ಕೆಮಿಕಲ್ಸ್ ಹಾಕಿರ್ತಾರೆ, ಕಲರ್ ಹಾಕಿರ್ತಾರೆ. ಇಷ್ಟು ನ್ಯಾಚುರಲ್ಲಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು, ಮತ್ತು ಇನ್ಯಾಕೆ ಹೊರಗಡೆಯಿಂದ ತರಬೇಕಲ್ವ.
ಒಂದು ವೇಳೆ ಯಾರಾದರೂ ಬಿಸ್ನೆಸ್ ಪರ್ಪಸ್ಸಿಗೆ ಪ್ರೊಫೆಷ್ನಲ್ ಆಗಿ ಮಾಡ್ಕೊತೀವಿ, ನಮಗೆ ಗ್ವಾರ್ಗಮ್ ಮತ್ತು ಪೆಕ್ಟಿನ್ ಪೌಡರ್ ಹಾಕಿ ಮಾಡಿ ತೋರಿಸಿ ನಾವು ಕೂಡ ಮನೆಯಲ್ಲೇ ಮಾಡಿ ಸೇಲ್ ಮಾಡ್ತೀವಿ ಅನ್ನೋರು ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಥವಾ ಮೆಸೇಜ್ ಮಾಡಿ ತಿಳಿಸಿ. ಪ್ರೊಫೆಷ್ನಲ್ ಕ್ಯಾಂಡಿನ ಕೂಡ ಒಂದು ವಿಡಿಯೋ ಮಾಡಿ ಕರೆಕ್ಟ್ ಮೆಷರ್ಮೆಂಟಲ್ಲಿ ಹೇಳ್ಕೊಡ್ತೀನಿ. ಇವಾಗ ಟೇಸ್ಟಿ ಮ್ಯಾಂಗೋ ಕ್ಯಾಂಡಿ ರೆಡಿ ಇದೆ. ಇದನ್ನ ಒಂದು ವಾರದವರೆಗೂ ಡೀಪ್ ಫ್ರೀಝರ್ನಲ್ಲಿ ಇಟ್ಕೋಬೋದು. ನೋಡಿದ್ರಲ್ವ ಮ್ಯಾಂಗೋ ಕ್ಯಾಂಡಿ ಮಾಡ್ಕೊಳ್ಳೋದು ಎಷ್ಟು ಸಿಂಪಲ್ ಅಂತ. ಇನ್ ಕೇಸ್ ಸಿಟ್ರಿಕ್ ಆ್ಯಸಿಡ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಹಾಕ್ಕೊಳ್ಳಿ, ಬಿಕಾಸ್ ಹೊರಗಡೆ ಎಲ್ಲ ಹೇಗೆ ಕ್ಯಾಂಡಿ ಸಿಗುತ್ತಲ್ವ ಸೇಮ್ ಟೇಸ್ಟ್ ಬರುತ್ತೆ ಸಿಟ್ರಿಕ್ ಆ್ಯಸಿಡ್ ಹಾಕ್ಕೊಂಡ್ರೆ. ಒಂಚೂರು ಯಾವುದೇ ರೀತಿಯಂಥ ಕಲರ್ ಆಗಲಿ ಕೆಮಿಕಲ್ ಆಗಲಿ ಯೂಸ್ ಮಾಡಿಲ್ಲ. ನಾವು ಹೊರಗಡೆ ಎಲ್ಲ ತೊಗೊಂಡು ತಿಂತೀವಲ್ಲ ಅದಕ್ಕಿಂತ 100 ಪಾಲು ಬೆಟರ್ ಇದು. ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ, ತುಂಬಾ ಇಷ್ಟಪಟ್ಟು ತಿಂತಾರೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಂಗ್ರೀಡಿಯೆಂಟ್ಸ್ನ ಕರೆಕ್ಟಾಗಿ ತೂಕದ ಪ್ರಕಾರ ಬರೆದಿರ್ತೀನಿ. ನೀವು ಟ್ರೈ ಮಾಡೋಕ್ಕೆ ಮುಂಚೆ ಒಮ್ಮೆ ಚೆಕ್ಔಟ್ ಮಾಡ್ಕೊಳ್ಳಿ. ಇನ್ನೂ ತುಂಬ ಹಣ್ಣುಗಳಿಂದ ಇದೇ ರೀತಿಯಾಗಿ ಪಾಪ್ಸಿಕಲ್ಸ್ನ ಮಾಡ್ಕೋಬೋದು. ಅದನ್ನ ಸಹ ಮುಂದಿನ ವೀಡಿಯೋಗಳಲ್ಲಿ ನೋಡೋಣ. ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವೀಡಿಯೋ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.